ದಸರಾ ಅಂದ್ರೆ ಆನೆ, ಆನೆ ಅಂದ್ರೆ ಜಂಬೂ ಸವಾರಿ. ಎಷ್ಟರ ಮಟ್ಟಿಗೆ ನಾಡಹಬ್ಬ ದಸರಾ ಜನರ ನಾಡಿ ಮಿಡಿತದಲ್ಲಿ ಬೆರೆತು ಹೋಗಿದೆ ಅಂದ್ರೆ ಮೈಸೂರು ದಸರಾ ಅನ್ನೋ ಹೆಸರು ವಿಶ್ವದ ಮೂಲೆ ಮೂಲೆಯಲ್ಲಿ ತನ್ನ ಘಮಲನ್ನ ಪಸರಿಸಿ ಜಗತ್ ಪ್ರಸಿದ್ಧಿ ಅನ್ನೋ ಕೀರ್ತಿಯನ್ನ ಗಳಿಸಿದೆ. ಬಹುಶಃ ಪ್ರಪಂಚದ ಯಾವ ಊರಲ್ಲೂ ಆನೆ ಇಷ್ಟರ ಮಟ್ಟಿಗೆ ಹಬ್ಬವೊಂದರಲ್ಲಿ ಪಾಲ್ಗೊಳ್ಳುವ ಇತಿಹಾಸವೇ ಇಲ್ಲ. ಇನ್ನು ಈ ಬಾರಿಯ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯುನೇ ಆಗಿದ್ರು. ಈ ಆನೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳೋ ಆನೆಗಳ ಲೀಡರ್ ಅಲ್ಲ. ಹಾಗಿದ್ರೆ ಗಜಪಡೆಯ ಲೀಡರ್ ಯಾರು? ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ವರಲಕ್ಷ್ಮಿ ಹೆಸರಿಗೆ ತಕ್ಕಂತೆ ಲಕ್ಷ್ಮಿ ಕಳೆ ಇರೋ ಆನೆ. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಅನ್ನೋ ಚೆಲುವು ವರಲಕ್ಷ್ಮಿ ಆನೆಯ ಚೆಲುವೆ ಅಂತದ್ದು. ಎಂಥವರನ್ನ ಕ್ಲೀನ್ ಬೋಲ್ಡ್ ಮಾಡುವ ಚೆಲುವು ವರಲಕ್ಷ್ಮಿ ಆನೆಗಿದೆ. ಸದ್ಯ ಈಕೆಯೇ ಗಜಪಡೆಯ ಲೀಡರ್, ಎಲ್ಲ ಆನೆಗಳಿಗೂ ಹೆಡ್ ಮಾಸ್ಟರ್. ಭೀಮನ ಕಟ್ಟೆ ಒಂದು ಕ್ಯಾಂಪ್ನಿಂದ ಬಂದಿರುವಂಥ ವರಲಕ್ಷ್ಮಿ ಆನೆ ಈ ಹಿಂದೆ ಹಲವಾರು ಬಾರಿ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದೆ. ಆದರೆ ಈಗ 68 ವರ್ಷ ಆಗಿರುವ ಒಂದು ಕಾರಣದಿಂದಾಗಿ ಇದಕ್ಕೆ ಸೇವಾ ನಿವೃತ್ತಿ ಆಗಿದ್ರೂ ಕೂಡ ಹಿರಿತನದ ಆಧಾರದ ಮೇಲೆ ಇದನ್ನ ಈ ಬಾರಿ ಕರೆತರಲಾಗಿದೆ. ಯಾಕೆಂದರೆ ಆ ಒಂದು ಪಳಗಿದ ಆನೆಗಳ ಅವಶ್ಯಕತೆ ದಸರಾ ಮಹೋತ್ಸವಕ್ಕೆ ಬೇಕಾಗಿರುವ ಒಂದು ಕಾರಣದಿಂದಾಗಿ ಈ ಒಂದು ವರಲಕ್ಷ್ಮಿ ಸಾಕಷ್ಟು ಒಂದು ರೀತಿ ಅನುಭವಿ ಆನೆ ಆಗಿರುವ ಒಂದು ಕಾರಣದಿಂದಾಗಿ ವರಲಕ್ಷ್ಮಿ ಈಗ ಸೇವೆಯಿಂದ ನಿವೃತ್ತಿ ಆಗಿದ್ರು. ಅಂದ್ರೆ ಈಗ 68 ವರ್ಷ ಆಗಿದ್ರೂ ಕೂಡ ಇದನ್ನ ಇಲ್ಲಿಗೆ ಕರೆತರಲಾಗಿದೆ. 68 ವರ್ಷದ ವರಲಕ್ಷ್ಮಿ ಈ ಬಾರಿ ಹಿರಿತನದ ಆಧಾರದ ಮೇಲೆ ಮೈಸೂರು ದಸರೆಗೆ ಆಗಮಿಸಿದ್ದಾಳೆ. ಅನುಭವಿ ಆನೆಯಾಗಿರುವ ವರಲಕ್ಷ್ಮಿ ಮೊದಲ ತಂಡದ ಆನೆಗಳೊಂದಿಗೆ ಮೈಸೂರಿಗೆ ಆಗಮಿಸಿದೆ. ವಿಜಯದಶಮಿಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳದಿದ್ದರೂ ಇನ್ನುಳಿದ ಆನೆಗಳಿಗೆ ಮಾರ್ಗದರ್ಶಕಿಯಾಗಿರುವ ವರಲಕ್ಷ್ಮಿ ಸದ್ಯ ಗಜಪಡೆ ಟೀಮ್ ಲೀಡರ್ ಅನಿಸಿಕೊಂಡಿದೆ. ಯಾವುದೇ ಆನೆ ವಿಚಲಿತವಾದರೂ ಅದನ್ನ ನಿಯಂತ್ರಿಸಿ ಸಮಾಧಾನ ಪಡಿಸುವ ಗುಣ ವರಲಕ್ಷ್ಮಿ ಆನೆ ಹೊಂದಿದೆ. ಅರಮನೆ ಆವರಣದಲ್ಲಿ ಅಭಿಮನ್ಯುವಿನ ಬಳಿಯಲ್ಲೇ ಇದ್ದರೂ ಇತರ ಆನೆಗಳ ಮೇಲೆ ದೂರದಿಂದಲೇ ನಿಗಾ ವಹಿಸುವ ವರಲಕ್ಷ್ಮಿ ಎಲ್ಲ ಆನೆಗಳಿಗೂ ಮಾರ್ಗದರ್ಶಕಿಯಾಗಿ ಕೆಲಸ ಮಾಡುತ್ತಾಳೆ. ವರಲಕ್ಷ್ಮಿಯ ಅಣತಿಯಂತೆ ಎಲ್ಲ ಆನೆಗಳು ಕೂಡ ನಡೆದುಕೊಳ್ಳುತ್ತೆ. ತನ್ನ ಹಿರಿತನಕ್ಕೆ ತಕ್ಕಂತೆ ವರ್ತಿಸುವ ವರಲಕ್ಷ್ಮಿ ಎಂದರೆ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಬಲು ಅಚ್ಚುಮೆಚ್ಚು. ಯಾವುದೇ ಆನೆ ಅತಿರೇಕದಿಂದ ವರ್ತಿಸಿದರೆ ಕಂಟ್ರೋಲ್ ಮಾಡುವ ವರಲಕ್ಷ್ಮಿ ಇದೀಗ ಎಲ್ಲರ ಕಣ್ಮಣಿಯಾಗಿದ್ದಾಳೆ. ಅತ್ಯಂತ ಹಿರಿಯ ಆನೆ ಆಗಿರುವಂತಹ ವರಲಕ್ಷ್ಮಿ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ತನಗೆ ವಹಿಸಿರುವಂತಹ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಬರ್ತಾ ಇದೆ. ಈಗ ಅರಮನೆ ಆವರಣದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುವಿನ ಪಕ್ಕದಲ್ಲೇ ಇರುವಂತಹ ವರಲಕ್ಷ್ಮಿ ಎಲ್ಲಾ ಆನೆಗಳ ಒಂದು ಚಲನವಲನಗಳನ್ನು ಕೂಡ ಗಮನಿಸ್ತಾ ಇರುತ್ತೆ. ಯಾವುದೇ ಒಂದು ಆನೆ ಒಂದು ರೀತಿ ದುರ್ವರ್ತನೆ ತೋರಿದ್ರು ಕೂಡ ಅದಕ್ಕೆ ಬುದ್ಧಿ ಹೇಳುವಂತ ಕೆಲಸವನ್ನ ಈ ವರಲಕ್ಷ್ಮಿ ಆನೆ ಮಾಡ್ತಾ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಜೊತೆಗೆ ಈ ಅತ್ಯಂತ ಹಿರಿಯ ಆನೆಯಾಗಿರುವಂತಹ ವರಲಕ್ಷ್ಮಿ ತನ್ನ ಕರ್ತವ್ಯವನ್ನು ನಿಭಾಯಿಸುವ ಮುಖಾಂತರ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಅತ್ಯಂತ ಅನುಭವಿಯಾಗಿರುವ ವರಲಕ್ಷ್ಮಿಯ ಮೂಲಕ ಇತರ ಆನೆಗಳನ್ನ ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧಗೊಳಿಸುತ್ತಿರುವ ಮಾವುತರು, ಕಾವಾಡಿಗಳು ತಮ್ಮ ಮನಸ್ಸಲ್ಲಿ ವರಲಕ್ಷ್ಮಿಗೆ ವಿಶೇಷ ಸ್ಥಾನವನ್ನ ನೀಡಿದ್ದಾರೆ.